ಓ ಶರಣ ಆಗ್ತೀರಿ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ವಿಶೇಷ ಏನಂತಂದರೆ ನಂದು ಆ್ಯನಿವರ್ಸರಿ ಇತ್ತು, ಅದಕ್ಕೋಸ್ಕರ ಭಾಳ ಇಷ್ಟ ಆಗಿತ್ತು. ಅದ್ರೊಳಗೆ ರೆಡಿ ಆಗ್ತಾ ನಳ ಬಿಟ್ಟಿತ್ತು. ನಳ ಬಿಟ್ಟಾಗ ನೀರು ತುಂಬೋದಿತ್ತು. ಭಾಳ ಲೇಟ್ ಆಗಿತ್ತು. 9:30 ಮ್ಯಾಗ್ ಆಗಿತ್ತು. ಅದಕ್ಕೆ ಪಟ 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 ಫೋಟೋ ಹಚ್ಕೊಂಡೆ, ಫೇರ್ವೆಲ್ ಹಚ್ಕೊಂಡೆ, ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೋಬೇಕಂತ ರೆಡಿಯಾಗಿ ನಿಂದಿರ್ಬೇಕಂದ್ರೆ ಹೇಳ್ತಾಯಿದ್ರು ಭಾಳ ಲೇಟ್ ಆಗಿದೆ, ನಡಿ ಪಟ 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 ರೆಡಿಯಾಗು, ನಡಿ 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 ಅಂತ. ಅದಕ್ಕೆ ಏನಂತಾರೆ ಸಿಂಪಲ್ ರೆಡಿಯಾಗಿ ಸ್ವಲ್ಪ ಕಾಜಲ್ ಹಚ್ಕೊಂಡು, ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ರೆಡಿ ಆದ್ರಿ. ಫ್ರಂಟ್ ಸ್ಟಾಲ್ ಹಚ್ಕೊಂಡೆ ಮತ್ತು ಕ್ಲಿಪ್ ಹಚ್ಕೊಂಡು ಅದ್ಮೇಲೆ ಅನ್ನಿಸ್ತು ಅಂತ ಅವ್ರು ಏನಂದರು, ಇಲ್ಲ ರಾತ್ರಿ ಆಗ್ಯದ, ಹೇರ್ಸ್ ಬಿಡಬೇಡ, ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ನೀ ಜಡಿ ಹಾಡ್ಕೊಂಡ್ಬಿಡು ಅಂತಂದರು. ಮತ್ತೇನು ಮಾಡಿದೆ, ನಾರ್ಮಲಿ ಎಲ್ಲ ಲಿಪ್ಸ್ಟಿಕ್ ಹಾಕೋಣ ಪಟ ಪಟ ರೆಡಿಯಾಗಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಯಾವ್ದು ತೊಗೊಳ್ಳಿ ಅಂತ ನಂಗೆ ಪರ್ಪಲ್ ಕಲರ್ ಅಂದ್ರೆ ಬರಗಂಡಿ ಕಲರ್ ಅಂತೀವಲ್ಲ, ಪರ್ಪಲ್ ಅಂತೀವಿ, ಅದು ಕಲರ್ ನಂಗೆ ಭಾಳ ಇಷ್ಟ. ಲಿಪ್ಸ್ಟಿಕ್ ಅಂತ ತಿಳ್ಕೊಂಡು ಅದೇ ಕಲರ್ ಲಿಪ್ಸ್ಟಿಕ್ ಹಚ್ಕೊಂಡು ಅದ್ಮೇಲೆ ಸ್ವಲ್ಪ ಟಿಕ್ಲಿ ಹಚ್ಕೊಳ್ಳೋದು ಮಾಡಿಬಿಟ್ಟೆ. ಆಮೇಲೆ ಒಳಗೆ ಹೋಗಿ ಟಿಕ್ಲಿ ತಂದು ಆಮೇಲೆ ಹಚ್ಕೊಂಡೆ ಅದನ್ನು ಕೂಡ. ಮತ್ತು ನಮ್ಮ ಸಾಹೇಬ್ರು ಹೇಳ್ತಾಯಿದ್ರು, ಬೇಡ ಹೇರ್ಸ್ ಬಿಡಬೇಡ, ಜಡಿ ಹಾಕು ಅಂತ ಹಿಂದಿಂದ ಆವಾಜ್ ಕೊಡ್ತಾಯಿದ್ರು. ಅಂದೆ ಓಕೆಪ್ಪ, ವೀಡಿಯೋ ಹಾಕೋಣ, ಹೇರ್ಸನ್ನು ನಾನು ಕಟ್ಕೋತೀನಿ, ಜಡಿ ಹಾಕೋತೀನಿ, ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳಿ ಮೇಕಪ್ ಆದ್ಮೇಲೆ ಜಡಿ ಹಾಕೋತೀನಿ ಅಂತ ಅಂದ್ಕೊಂಡು ಮತ್ತು ಕ್ಲಿಪ್ ಹಚ್ಕೊಂಡು ಒಂದು ಶೂಟ್ ಮಾಡಿ ಹೆಂಗೆ ಕಾಣಿಸ್ತದಂತ ನೋಡ್ರಪ್ಪ. ಈಗ ರೆಡಿ ಆದೆ ನಾನು. ಸಿಂಪಲ್ ರೆಡಿಯಾಗಿನ, ಜಾಸ್ತಿ ಏನಿಲ್ಲ ನಮ್ಮದು, ಸಿಂಪಲ್ ರೀ, ಜಾಸ್ತಿ ಏನೂ ರೆಡಿ ಆಗೋಲ್ಲ. ಲೈಟ್ ಮೇಕಪ್ ಅಂದರೆ ಏನೂ ಇರಲಿಲ್ಲ. ಅಷ್ಟಿಗೆ ನಾವು ಏನಂತ ನಮ್ಮ ಫ್ಯಾನ್ ನೋಡಿ ಅಥವಾ ಏನಿದೆ ಫೌಂಡೇಶನ್ ಸ್ವಲ್ಪ ಹಚ್ಕೊಂಡು ರೆಡಿ ಆಗಿಬಿಡ್ತೀನಿ. ಫ್ರಂಟ್ ಅದ ನೋಡ್ರಿ, ಅದೇ ಹೇರ್ ಸ್ಟೈಲ್ ನಂಗೆ ಚೆನ್ನಾಗಿ ಅನ್ನಿಸ್ತದೆ ಅಂತ ತಿಳ್ಕೊಂಡು ಅದೇ ಹಚ್ಕೊಂಡೆ, ಕ್ಲಿಪ್ ಹಚ್ಕೊಂಡು ಒಂದು ವೀಡಿಯೋ ಶೂಟ್ ಮಾಡಿ ಆಮೇಲೆ ಹೆಣೆಲ್ಲ ಹಾಕೋಬೇಕಂತಂದರು ಸಾಹೇಬರು. ಅದಕ್ಕೆ ಹೆಣೆಲ್ಲ ಹಾಕೊಳ್ಳೋಕೆ ಟ್ರೈ ಮಾಡಬೇಕಂತ ಹೋಗಬೇಕಾದಾಗ ಇನ್ನೊಂದು ನಡಿ ಟೈಮ್ ಆಗ್ಯದ, ಏನು ವೀಡಿಯೋ ಮಾಡಬೇಡ, ಲೇಟ್ ಆಗ್ಯದ ಅಂತಂದರು. ಅದ್ರೊಳಗೂ ಒಂದು ಶಾರ್ಟ್ ವೀಡಿಯೋ ಮಾಡಿಬಿಟ್ಟು ನೋಡ್ರಿ. ಅದಾದ್ಮೇಲೆ ಏನಾಯಿತು ಅಂದ್ರಲ್ಲ, ಬಿಡಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಜಡಿ ಹಾಕೋ ಅಂತ ಕಣ್ಣು ಕಿಸಿದು ಹೇಳ್ತಾಯಿದ್ರು. ಅದ್ರಾಗ ಆಯ್ತಪ್ಪ, ನಾ ಜಡಿ ಹಾಕೋತೀನಿ ಅಂತಕೊಂಡು ಅದೇ ಜಡಿ ಹಾಕ್ಕೊಂಡೆ. ಪಟ 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 ಜಡಿ ಹಾಕ್ಕೊಂಡು ಕೆಳಗಿಂದ ಆ್ಯಕ್ಚುಲಿ ಪ್ಯಾಂಟ್ ವೈಟ್ ಹಾಕೋಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಬ್ಲ್ಯಾಕ್ ಹಾಕ್ಕೊಂಡೆ. ಕಾಂಬಿನೇಷನ್ ಸ್ವಲ್ಪ ಮಿಸ್ಸಿಂಗ್ ಇತ್ತು. ನಾನು ಆಲ್ರೆಡಿ ಲೇಟ್ ಆಗಿದೆ, ಈಗ ಯಾರು ನೋಡ್ತಾರೆ ಬಾ ಅಂತ ತಿಳ್ಕೊಂಡು ಹಾಗೆ ರೆಡಿಯಾಗಿ ಹೋಗ್ಬಿಟ್ವಿ. ವಿಶೇಷ ಏನಂತಂದ್ರೆ ನಮ್ಮದು ಮದುವೆ ವಾರ್ಷಿಕೋತ್ಸವ ಇತ್ತು. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊರಗೆ ತಿರುಗಾಡಿ ಬಂದು ಊಟ ಮಾಡಿ ಆರಾಮಾಗಿ ಇರೋಣ ಅಂತ ನನ್ನ ಮಗಳನ್ನೂ ಭಾಳ ಫೋರ್ಸ್ ಮಾಡ್ತಾಯಿದ್ರು, ಮಮ್ಮಿ ನಡಿಯಲ್ಲ ಅಂತ. ಅದಕ್ಕೋಸ್ಕರ ರೆಡಿಯಾಗಿ ನಾವು ಸ್ವಲ್ಪ ಹೊರಗೆ ಹೋಗಿ ಸ್ವಲ್ಪ ಪಿಜ್ಜಾ, ಬರ್ಗರ್ ಅಂತ ತಿಂದ್ವಿ. ಬಟ್ ನಾನು ಜಾಸ್ತಿ ತಿನ್ನಲಿಲ್ಲ, ನಾರ್ಮಲಿ ತಿಂದೆ. ಯಾಕಂದ್ರೆ ಅದು ಫ್ಯಾಟ್ ಲಾಸ್ ಪ್ರೊಸೆಸ್ ಚಲೋ ಅದ, ಜಿಮ್ಮಿಗೆ ಹಚ್ಚೀನಿ ಅದೆಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ತಿನ್ನಲಿಲ್ಲ. ಅವರೇ ಮನೆಗೆ ಬಂದು ಸ್ವಲ್ಪ ತಿಂದ ನಂತರ ಮತ್ತು ರೆಡಿ ಆದೆ. ನಾನು ಅಂದೆ, ಮತ್ತು ಹೆಂಗೆ ಕಾಣತ್ತೀನಿ, ಜಡಿ ಹೆಂಗೆ ಕಾಣಿಸ್ತದ ಅಂತ ಅಂದ್ಕೊಂಡೆ. ಚೆನ್ನಾಗಿ ಅನಿಸ್ಲತ್ತತ್ತು. ಮತ್ತು ನಾವೇನು ಮಾಡಿದ್ವಿ, ಆಟೋ ತೊಗೊಂಡು ಡೈರೆಕ್ಟ್ಲಿ ಡಿಮಾರ್ಟ್ಗೆ ಹೋಗಿ ಅಲ್ಲೊಂದು ಪಿಜ್ಜಾ ಸೆಂಟರ್ ಇತ್ತು, ಅಲ್ಲಿ ಸಖತ್ತಾಗಿ ಪಿಜ್ಜಾ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಸ್ವಲ್ಪ ಹಾಟ್ ಕೇಕ್ ತೊಗೊಂಡ್ವಿ, ಒಂದು 4 ಪಿಜ್ಜಾದು ಇದು ಬಾಕ್ಸ್ ತೊಗೊಂಡ್ವಿ. ಮಸ್ತಾಗಿ ತಿಂದು ನನ್ನ ಮಗನೂ ಮತ್ತು ನನ್ನ ಮಗ ಭಾಳ ಅದು ಆರ್ಡ್ರ್ ಕೊಡೋತಾಗ ಕುಂತಿರಲಿಲ್ಲ ಅದಕ್ಕೇನು ಮಾಡಿದೆ, ಮತ್ತು ಪಾಪ್ಕಾರ್ನ್ ಇಸ್ಕೊಟ್ಟೆ ಇಬ್ಬರು ಪಾಪ್ಕಾರ್ನ್ ತಿನ್ಕೋತ ನನಗೂ ತಿನ್ನಿಸ್ತಿರೋ. ಮತ್ತು ಅವ್ರ ಡ್ಯಾಡಿ ಹೋಗಿ ಪಿಜ್ಜಾ ತಂದಾದ್ಮೇಲೆ ಆಮೇಲೆ ನಾವೇನು ಮಾಡಿದ್ವಿ, ಹಾಟ್ ಕೇಕ್ ಮೊದಲ ನಾನು ಸ್ವೀಟ್ ತಿನ್ಸಣ್ರಿ ನಿಂದ್ರಿ ಅಂತಂದೆ. ಮತ್ತು ಸ್ವೀಟ್ ಅಂದ್ರೆ ಹಾಟ್ ಕೇಕ್ ಓಪನ್ ಮಾಡಿ ಮತ್ತು ನಮ್ಮ ಸಾಹೇಬರಿಗೆ ಸ್ವಲ್ಪ ತಿನ್ನಿಸಿ ಅವರಂದರು ಚೆನ್ನಾಗದ ಹಾಟ್ ಕೇಕ ಅಂತಂದರು. ನನಗೂ ಇಷ್ಟ ಆಯಿತು. ಅದಾದ ನಂತರ ಇನ್ನೊಂದೇನೆಂದರೆ ಹಾಟ್ ಕೇಕ್ 2 ತೊಗೊಂಡಿದ್ವಿ. ಅದು ಮಿನಿ ಇಷ್ಟು ಸಣ್ಣದಿರ್ತಾವ್ರಿ, ಅಷ್ಟು ಮಿನಿ ಇತ್ತು. ಅದ್ರೊಳಗೆ ಒಂದು ಸ್ಪ್ರೈಟ್, 2 ಹಾಟ್ ಕೇಕ, ಒಂದು 4 ಇದು ತೊಗೊಂಡ್ವಿ. ಅದಾದ್ಮ್ಯಾಗ ಭಾಳ ಲೇಟ್ ಆಗ್ಲತ್ತಿತ್ತು. ಇನ್ನೂ ಆರ್ಡ್ರ್ ಕೊಟ್ಟಿದ್ವಿ, ಆರ್ಡ್ರ್ ಬಂದಿರಲಿಲ್ಲ. ಸೊ ಮಿನಿ ಬ್ಲಾಗ್ ಮಾಡಿದೆ. ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು.